ನಟ ಬಿರುಗಾಳಿ ಚೇತನ್ ಅವರು ಮತ್ತೆ ರಾಜ್ ಸಮಾಧಿಯ ಬಗ್ಗೆ ತಮ್ಮ ಅಪಸ್ವರವನ್ನು ಆಚೆ ಹಾಕಿದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಕನ್ನಡ ಪರ ಹೋರಾಟಗಾರರು ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿದಾಗ ಚೇತನ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಿದರು. ಆದರೆ ಮತ್ತೆ ಸುದ್ದಿಗೋಷ್ಠಿಯನ್ನು ನಡೆಸಿ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿಲುವಿನಿಂದ ಸ್ಟೆಪ್ ಬ್ಯಾಕ್ ಆಗಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ರಾಜ್ಕುಮಾರ್ ಅಭಿಮಾನಿಗಳ ಮೇಲೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಕುಮಾರ್ ಅಭಿಮಾನಿಗಳಿಂದ ನನಗೆ ಜೀವ ಬೆದರಿಕೆ ಧಮಕಿಗಳು ಬರ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಎಲ್ಲ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಸಂಘಟನೆಗಳ ಒಕ್ಕೂಟದ ಕಾರ್ಯದರ್ಶಿಗಳು ಹೊನ್ನೆಯಗೌಡರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಗೌಡ್ರೆ, ಎಲ್ಲವನ್ನು ನೋಡ್ತಾ ಇದ್ದೀರಾ ನೀವು, ಏನೇನಾಗ್ತಾ ಇದೆ ಅಂತ. ಒಂದು ಅಭಿಮಾನದ ಪರಂಪರೆಯನ್ನು ನೋಡ್ಕೊಂಡು ಬಂದಿದ್ರಿ ನೀವು, ಅಣ್ಣವರ ಅಪ್ಪಟ ಅಭಿಮಾನಿಗಳು ನೀವು. ಅವತ್ತಿನ ಕಾಲಘಟ್ಟ ಹೇಗಿತ್ತು, ಇವತ್ತಿನ ಚೇತನ್ ಅವರ ಹೇಳಿಕೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವುಂಟು ಮಾಡ್ತಾ ಇದೆ? ಸೊ ಇದು ನನ್ನ ಮನಸ್ಸಿಗೆ ಅನ್ನೋದಕ್ಕಿಂತ ಇಡೀ ಕನ್ನಡ ನಾಡಿಗೆ ಒಂದು ಭಾಳ ಬೇಸರದಂಥ ಮಾತು. ಯಾಕಂದರೆ ಅಣ್ಣವರ ಅಭಿಮಾನಿಗಳಿಗಾಗಿರ್ಬೋದು, ಅಣ್ಣವರ ಕುಟುಂಬಗಳಿಗಾಗಿರ್ಬೋದು, ಯಾರಿಗೆ ಒಬ್ಬರಿಗೆ ತುಂಬ ಬೇಸರ ತರುವಂಥದ್ದು. ಯಾಕೆಂದರೆ ಇದು ಮಾತಾಡೋವಂಥ ಅವಶ್ಯಕತೆಯೇ ಇಲ್ಲ. ಇದು ಅವಶ್ಯಕತೆ ಇಲ್ಲದಿರೋಂಥ ವಿಷಯನ ಸುಮ್ಮನೆ ಚರ್ಚೆಗೆ ಬಂದೈತೆ. ಯಾಕೆ ಇದು ಚರ್ಚೆಗೆ ತಂದು ಅಂತ ನನಗೂ ಅರ್ಥ ಆಯ್ತಲ್ಲ. ಯಾಕಂದರೆ ಇವ್ರು ಎಲ್ಲೋ ಒಂದು ಕಡೆ ಇವರು ಹೆಸರೇ ಇಲ್ದಂಗಿತ್ತು, ಒಂದೆಲ್ಲೋ ಮೂಲೆ ಗುಂಪಾಗಿ ಆಗ್ಬಿಟ್ಟಿದ್ರು. ಅವ್ರನ್ನ ಯಾರು, ಈ ಚೇತನ್ ಯಾರು ಅಂತಲೇ ಗೊತ್ತಿಲ್ಲ, ಸಾಮಾನ್ಯ ಜನ ಅಂತ ತಿಳ್ಕೊಂಡಿದ್ರು ಚೇತನ್ನ. ಈಗ ಇವರು ಅಣ್ಣವ್ರ ಹೆಸರು ಹೇಳಿ ನಾವು ಏನೋ ಒಂದು ಪ್ರಚಾರ ಮಾಡಬೇಕಲ್ಲ, ನನ್ನ ಸಿನಿಮಾ ಓಡ್ತಾ ಇಲ್ಲ, ನನ್ನ ಹೆಸರಿಲ್ಲ ಅಂತ ಒಂದು ಹೆಸ್ರಿಗೋಸ್ಕರ ಇದು ಮಾಡಿದ್ರು ಬಿಟ್ಟರೆ ಅವ್ರು ಬೇರೆ ಇನ್ನೇನೋ ಉದ್ದೇಶ ಇಟ್ಕೊಂಡು ಮಾಡಿಲ್ಲ. ಅವರು ಹೇಳಬೇಕು, ಇಲ್ಲ ಯಾರೋ ಪರವಾಗಿ ಮಾತಾಡಬೇಕು, ಯಾರೋ ವಿರುದ್ಧವಾಗಿ ಮಾತಾಡಬೇಕು ಅಂತಿಲ್ಲ. ಅವ್ರ ಹೆಸರು ಮಾಡೋಕ್ಕೋಸ್ಕರ, ಅವ್ರ ಹೆಸರು ಬೆಳೆಸ್ಕೋಕ್ಕೋಸ್ಕರ, ನನ್ನ ಹೆಸರು ಬೆಳೀಲಿ, ನಾನೊಂದು ಪ್ರಚಾರಕ್ಕೆ ಬರಲಿ, ನಾಳೆ ನನ್ನೊಂದು ಸಿನಿಮಾ ಯಾರು ಒಂದು ಕಾಲ್ ಸೀಟ್ ತೊಗೊಂಬರಲಿ, ನಾನು ಪ್ರಚಾರದಲ್ಲಿ ಇದ್ದೀನಿ ಅಂತ. ಯಾಕಂದರೆ ಅವ್ರು ಪಬ್ಲಿಸಿಟಿ ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಪಬ್ಲಿಸಿಟಿ ತೊಗೊಳಕ್ಕೆ ಆಗಲ್ಲ, ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ರಾಜ್ಕುಮಾರ್ ಅವ್ರ ಹೆಸರು ತೆಗೆದ್ರೆ ಮಾತ್ರ ಇದು ನನ್ನ ಹೆಸರು ಬಹಿರಂಗ ಆಗಿದೆ, ಇಡೀ ಕರ್ನಾಟಕ ನನ್ನನ್ನು ಇನ್ನೊಂದ್ಸರಿ ಗುರುತಿಸ್ತಾರೆ, ಅವಾಗ ಯಾರೋ ಪ್ರೊಡ್ಯೂಸರ್ ಬರ್ತಾರೆ, ನನ್ನ ಸಿನಿಮಾ ತೆಗಿತಾರೆ ಅಂತ ಆ ಒಂದು ಗುಣಗಲ್ಲಿ ಅವರು ಮಾತಾಡಿರ್ಬೋದೇ ವಿನ ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಇಂಥ ಮಾತಾಡೋದು ಮುಂಚೆ ಅಣ್ಣವ್ರ ವಿಚಾರ ಅವ್ರು ತಿಳ್ಕೊಬೇಕಾಯಿತು. ಯಾಕಂದರೆ ಅಣ್ಣವ್ರು ಇವತ್ತು ನಾಡು ನುಡಿ ಭಾಷೆ, ಇವತ್ತು ಕನ್ನಡ ಚಿತ್ರರಂಗ ಏನಾದರೂ ಒಂದು ಹೆಸರು ಇದೆ ಅಂದರೆ ಅದಕ್ಕೆ ಅಣ್ಣವರೇ ಗುಣಾದಿ. ಇವತ್ತು ಅಣ್ಣವರೇ ಒಂದು ಆಲದ ಮರದ ಹತ್ರ ಬೆಳೆಸಿ ಒಂದು ಹೋಗಿರೋಂಥದ್ದು. ಇವತ್ತು ಇಡೀ ಚಿತ್ರರಂಗ ಯಾವ ಥರ ಹೆಸರಿದೆ ಅಂದರೆ, ಇವತ್ತು ಯಾರೇ ಒಬ್ಬ ನಟರು ಅಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಅಣ್ಣವ್ರ ಬಗ್ಗೆ ಒಳ್ಳೆಯದು ಒಂದು ಹೆಸರು ಹೇಳಿ ಮುಂದೆ ದಾರಿ ಹೋಗ್ತಾರೆ. ಆದರೆ ಇವರು ಅಣ್ಣವ್ರ ಬಗ್ಗೆ ಏನಕ್ಕೆ ಇವತ್ತು 2.5 ಎಕರೆ ಗೌರ್ಮೆಂಟ್ ಜಾಗ ಕೊಟ್ಟಿರೋಂಥದ್ದು ಗೌರ್ಮೆಂಟೇ ಪ್ರಶ್ನೆ ಮಾಡ್ತಾಯಿಲ್ಲ, ಜನಗಳು ಪ್ರಶ್ನೆ ಮಾಡ್ತಾರೆ. ಇವ್ರು ಏನಕ್ಕೆ ಪ್ರಶ್ನೆ ಮಾಡ್ತಾರೆ? ಯಾಕೆ ಇವ್ರ ಆಸ್ತಿಯನ್ನು ತೊಗೊಂಡವ್ರ, ಇಲ್ಲ ಇವ್ರ ಮನೆ ಆಸ್ತಿಯನ್ನು ಬರ್ಸ್ಕೊಂಡವ್ರು? ಇಲ್ಲ ತಾನೇ, ಗೌರ್ಮೆಂಟ್ ಕೊಟ್ಟಿರೋ ಆಸ್ತಿ. ಆಮೇಲೆ ಗೌರ್ಮೆಂಟ್ ಸುಮ್ಮನೆ ಕೊಟ್ಟಿಲ್ಲ. ರಾಜ್ಕುಮಾರ್ ಅಣ್ಣವರೆಲ್ಲ ಒಂದು ಇತಿಹಾಸ ಇದೆ. ಅವರು ಒಂದೊಂದು ಪದ್ಮಭೂಷಣ ಇರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ನಟ ಸಾರ್ವಭೌಮ, ಕರ್ನಾಟಕ ರತ್ನ, ಇದೆಲ್ಲ ಏನಕ್ಕೆ ಕೊಟ್ಟರೆ, ಡಾಕ್ಟರೇಟ್ ಏನಕ್ಕೆ ಕೊಟ್ಟವ್ರೆ? ಸುಮ್ಮನೆ ಬೀದಿಯಲ್ಲಿ ಹೋಗೋರಿಗೆಲ್ಲ ಕೊಟ್ಬಿಡ್ತಾರಾ? ಇಲ್ಲಿ ಯಾಕೆ ಕೊಡೋದು? ಯಾಕೆ ಇವ್ರು ತೊಗೊಂಬೋದಿತ್ತಲ್ಲ? ಯಾಕೆ ಇವರು ಒಬ್ರು ಕಲಾವಿದ್ರಲ್ವಾ? ಯಾಕೆ ಇವ್ರು ತೊಗೊಳೋಕ್ಕೆ ತಾಕತ್ತಿರಲಿಲ್ವಾ? ಇವ್ರಿಗೆ ಯಾಕಾಗಲ್ಲ? ಇವರು ಮಾಡೋಕ್ಕೆ ಆಗದೆ ಇನ್ನೊಬ್ಬರ ಮೇಲೆ ತೋರಿಸ್ಕೊಂಡು ನಾನು ಸ್ವಲ್ಪ ಪ್ರಚಾರಕ್ಕೆ ಬರಬೇಕಲ್ಲ ಅಂತ ಮಾಡಿ. ಈ ಥರ ಪ್ರಚಾರಕ್ಕೆ ಬರಬೇಕಂದ್ರೆ ದಾನ ಧರ್ಮ, ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರಲ್ಲ, ಅಥವಾ ದಾನ ಧರ್ಮ ಮಾಡಲಿ, ಒಂದು ಗೋಶಾಲ ತಗೊಳ್ಳಿ, ಯಾರಿಗ ದಾನ ಮಾಡಿಬಿಟ್ಟು ಆಪ್ರೇಷನ್ ಮಾಡಿಸ್ಲಿ, ದಾನ ಮಾಡಿ. ರಾಜ್ಕುಮಾರ್ ಅಣ್ಣವರು ನೇತ್ರದಾನ ಮಾಡಿದಾಗ ಇವತ್ತು ನೇತ್ರದಾನ ನಾರಾಯಣ ನೇತ್ರದಲ್ಲಿ ನೋಡ್ಬೋದು ಎಷ್ಟು ಜನಕ್ಕೆ ಕಣ್ಣಿವತ್ತು ಬಂದಿದೆ ಅಂತ. ಕೆಲಸ ಮಾಡಿದ್ರೆ ಹೆಸರು ಬರ್ತದೆ. ಇದು ಯಾವುದೋ ಕೆಲಸಕ್ಕೆ ಬಾರ್ದಿರೋಂಥ ಕೆಲಸ ಮಾಡ್ಕೊಂಡು ಪ್ರಚಾರ ಮಾಡಿಕೊಂಡು ಅಣ್ಣವ್ರ ಅಭಿಮಾನಿಗಳು ಧಮಕಿ ಹಾಕ್ತಾರೆ, ಅದಾಗ್ತಾರೆ ಅಂತ ಹೇಳ್ತಾರೆ. ಇವತ್ತು ಅವ್ರ ಮನೆ ಹತ್ರ ಹೋಗೋರಲ್ಲ ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಅಣ್ಣವ್ರ ಅಭಿಮಾನಿಗಳು. ಅಂಥ ವ್ಯಕ್ತಿಗಳು ಹೋದಾಗ ಎಷ್ಟು ಗೌರವ ಕೊಟ್ಟು ಇವ್ರು ಮಾತಾಡಬೇಕು. ನಾನು ಕೇಳಲ್ಲ, ಶ್ರಮೆ ಕೇಳಲ್ಲ ಅಂದಾಗ ಯಾರು ಸುಮ್ಮನೆ ಇರ್ತಾರೆ? ಅಣ್ಣ ತಂದಿರೆ, ಅಕ್ಕ ತಂಗಿದ್ದೀರೆ, ಇವತ್ತು ತಂದೆ ತಾಯಿ ಮಾತು ಕೇಳಲ್ಲ ಮಕ್ಕಳು. ಅಂಥವ್ರು ನೀನು ಹೇಳ್ಬಿಟ್ಟೇನೆ ನಾವು ಕೇಳೋಕ್ಕೆ ನಾವು ಏನು ನೀವು ಸಾಕಿರೋದಿಲ್ಲ? ಇಲ್ಲ ನಿಮ್ಮ ಮನೆ ಗುಲಾಮ್ರ ನಾವು? ನೀವು ಅಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಚೇತನ್ ಅವರೇ, ನಾವು ನಿಮಗೆ ಕಟ್ಟಿ ಎಚ್ಚರಿಕೆ ಕೊಡ್ತಾರೆ. ಅಣ್ಣವ್ರ ಅಭಿಮಾನಿಗಳು ಯಾರೂ ಧಮಕಿ ಆಗೋದಿಲ್ಲ. ನಾವು ಕಾನೂನು ರೀತಿಯೇ ಓಡಾಡ್ತೀವಿ. ನಾವು ಕಾನೂನು ರೀತಿ ನಿಮ್ಗೆ ಏನು ಮಾಡಬೇಕು ಕಾನೂನು ರೀತಿ ಮಾತಾಡ್ತೀವಿ, ಕಾನೂನು ರೀತಿ ಓಡಾಡ್ತೀವಿ. ಯಾಕಂದರೆ ನೀವು ಸುಮ್ಮನೆ ಎಲ್ಲೋ ಒಂದು ಪ್ರಚಾರಕ್ಕೆ ಬರೋಕ್ಕೋದ್ರೆ ಅಣ್ಣವ್ರ ಅಭಿಮಾನಿಗಳು ಧಮಕಿ ಹಾಕಿದ್ರು, ಹಾಕಿದ್ರು, ಧಮಕಿ ಹಾಕೋರು ಇದ್ದರೆ ನಿಮ್ಮ ಮನೆ ಹತ್ರ ಯಾರು ಬರ್ತಾ ಇರಲಿಲ್ಲ. ನಿಮ್ಗೆ ಎಲ್ಲಿ ಧಮಕಿ ಹಾಕ್ಬೇಕು ಅಲ್ಲೇ ಹಾಕ್ತಾರೆ. ನಿಮ್ಮ ಮನೆ ಹತ್ರ ಏನಕ್ಕೆ ಬಂದವ್ರೆ ಅವರು? ಅಭಿಮಾನಿಗಳು ಏನಕ್ಕೆ ಬಂದವ್ರೆ? ನೀವು ಅರ್ಥ ಮಾಡ್ಕೋಬೇಕು. ಅಣ್ಣವ್ರ ವಿಚಾರ ಮಾತಾಡಬೇಕಾದ್ರೆ ಭಾಳ ಆಲೋಚನೆ ಮಾಡಬೇಕು. ಯಾಕಂದರೆ ಅಣ್ಣವರು ಇವತ್ತು 50 ವರ್ಷದ ಇತಿಹಾಸ ಇದೆ ಅಣ್ಣವ್ರ ಕುಟುಂಬದ್ದು. ಇವತ್ತು ಅವ್ರ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಎಲ್ಲ ಸಿನಿಮಾ ರಂಗದಲ್ಲವ್ರೆ. ಇವತ್ತು ಯಾವುದೋ ಒಂದು ಕಾಂಟ್ರವರ್ಸಿ ಇಲ್ದಂಗೆ ಒಂದು ಸಿನಿಮಾ ರಂಗದಲ್ಲಿ ಇರಬೇಕಾದ್ರೆ ನೀವು ಇದೊಂದು ಬೇಕಂದರೆ ಒಂದು ಜಗಳ ತಕ್ಕೊಂಡು, ಇದೊಂದು ಹೇಳ್ಕೊಂಡು, ನಾನು ಹೇಳಿಕೆ ಮಾಡಿಕೊಂಡು ನೀನು ಸಿನಿಮಾ ಮಾಡೋಕ್ಕೆ ಇದಿಲ್ಲ ಅಂದರೆ ಬಿಟ್ಬಿಡ್ಬೇಕು. ನೀವು ಸಿನಿಮಾ ರಂಗದ ವಿಷಯಕ್ಕೆ ನೀವು ಮಾತಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನೀವು ಸಿನಿಮಾ ರಂಗದಿಂದ ದೂರ ಇದ್ದೀರಾ. ನೀವು ಸಿನಿಮಾ ರಂಗದಲ್ಲೇ ಕನೆಕ್ಟೇ ಇಲ್ಲ. ನೀವು ಯಾಕೆ ಮಾತಾಡ್ತೀರಾ? ಏನು ಅವಶ್ಯಕತೆ ಇದೆ?
ನೀವು ಮಾತಾಡುವಂಥ ಅವಶ್ಯಕತೆ ಇದೆ. ಇಲ್ಲ ಯಾರೋ ಅಭಿಮಾನಿಗಳು ನಿಮ್ಗೆ ಬಂದು ಹೇಳಿದ್ರೆ ಈ ಥರ ನಿಮ್ಗೆ ಜಾಗ ಕೊಟ್ಟವ್ರೆ, ಇವಾಗ ರಾಜ್ಕುಮಾರ್ ಅವರು ಪುಣ್ಯಭೂಮಿಗೆ 2.5 ಎಕರೆ, ಇವತ್ತು 2.5 ಎಕರೆ ಅಲ್ಲಿ ಜಾಗ ಕೊಟ್ಟಿರೋದ್ರಿಂದ ಸಾವಿರಾರು ಜನ ಬಡವರಲ್ಲಿ ಬದುಕ್ತವ್ರೆ. ಇವತ್ತು ಅಣ್ಣವರ ಪುಣ್ಯಭೂಮಿಯಲ್ಲಿ ಸಾವಿರಾರು ಜನ ಮಕ್ಕಳುಗಳು ಕುಟುಂಬಗಳು ಬದುಕ್ತವ್ರೆ, ಅಂಗಡಿಗಳು ಇಟ್ಕೊಂಡವ್ರೆ. ಎಷ್ಟೋ ಅಲ್ಲಿ ಆ ಜಾಗ ಯಾವ ರೀತಿ ಇತ್ತಿತ್ತು ಕಂಠೀರವ ಸ್ಟುಡಿಯೋ ಹಿಂದ್ಗಡೆ ಅವತ್ತು ಜನಗಳು ಓಡಾಡಿದಂಥ ಜಾಗದಲ್ಲಿ ಇವತ್ತು ಲಕ್ಷಾಂತರ ಜನ ಓಡಾಡ್ತಾರೆ. ಅದಕ್ಕೆ ಅಣ್ಣವರು ಸಮಾಧಿ ಒಂದು ಪುಣ್ಯಭೂಮಿಯಲ್ಲಿ ಮಾಡಿರೋದಕ್ಕೆ ಒಂದು ಒಳ್ಳೆಯದಾಗಿದೆ. ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಅವ್ರು ಧಮಕಿ ಹಾಕಿದ್ರು ಇದಾಗುತ್ತೆ, ನಾನು ತಿರ್ಗಾ ನಾನು ಹೇಳಿಕೆ ಕೊಟ್ಟಿದ್ದು ನನಗೆ ಅಣ್ಣವ್ರ ಅಭಿಮಾನಿಗಳು ಧಮಕಿ ಯಾರು ಧಮಕಿ ಹಾಕಿದ್ರು ನಿಮಗೆ? ನೀವೇ ಸುತ್ತ ಪೊಲೀಸ್ ಇಟ್ಕೊಂಡಿದ್ರಿ, ನಿಮ್ಗೆ ಅಷ್ಟು ಭಯ ಇದ್ದಿದ್ದ ನೀವು ಅಷ್ಟು ಪೊಲೀಸ್ ಇಟ್ಕೊಂಡಿದ್ರಿ. ನೀವು ಮಾತಾಡೋದು ಮುಂಚೆ ನಿಮ್ಮ ಜಾಗ್ರತೆ ಇರಬೇಕಾಗಿತ್ತು, ನಾನು ಏನು ಮಾತಾಡ್ತೀನಿ ಅಂತ. ನಿಮ್ಗೆ ಅಂಥ ತಾಕತ್ತಿಲ್ಲ ಅಂದರೆ ಮಾತಾಡಬಾರ್ದಿತ್ತು. ನೀವು ಮಾತಾಡ್ಬಿಟ್ಟು ಇವತ್ತು ಪೊಲೀಸ್ನವ್ರನ್ನ ಇಟ್ಕೊಂಡು ನೀವು ಮುಂದ್ಗಡೆ ಇಟ್ಕೊಂಡು ಪಾಪ ನಿಮ್ಮ ಕೆಲಸ ಅಲ್ಲದೆ ಆ ಪೊಲೀಸ್ನವ್ರು ಬೇರೆ ಕೆಲಸ. ನೀವು ಮಾತಾಡಿರೋ ಇದಕ್ಕೆ ಯಾರೂ ಒಪ್ತಾ ಇಲ್ಲ, ಕಾನೂನು ಒಪ್ತಾ ಇಲ್ಲ, ಜನಗಳು ಒಪ್ತಾ ಇಲ್ಲ, ಅಭಿಮಾನಿಗಳು ಒಪ್ತಾ ಇಲ್ಲ, ಯಾರೂ ಒಪ್ತಾ ಇಲ್ಲ. ನಿಮ್ಮ ಪಾಡು ನೀವೇನೋ ಮಾತಾಡ್ಬಿಟ್ರೆ ನಿಮ್ಗೆ ಒಂದು 4 ಜನ ಪೊಲೀಸ್ನವ್ರು ಬೇರೆ ಬೇಕು, ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಜೊತೆ ಅವ್ರು ಇರಬೇಕು. ಮಾತಾಡಬೇಕಾದ್ರೆ ಚೇತನವರೇ ಆಲೋಚನೆ ಇರಬೇಕು ನಿಮಗೆ. ಇವತ್ತು ನೀವು ಸಿನಿಮಾ ರಂಗದಲ್ಲಿ ನಿಮ್ಗೆ ಇಷ್ಟೋ ಗುರುತಿಸೋರೆ ಅಂದರೆ ಇವತ್ತು ಕನ್ನಡ ಜನತೆಗಳು, ಕನ್ನಡ ಹೋರಾಟಗಾರರು, ಕನ್ನಡಿಗರು. ಅದ್ರ ಬಗ್ಗೆ ಆಲೋಚನೆ ಬಿಟ್ಬಿಟ್ಟು ನೀವು ಬಾಯಿಗೆ ಬಂದಂಗೆ ಏನೋ ಅಣ್ಣೋರ್ಸೋ ಪುಣ್ಯಭೂಮಿ ಕೊಟ್ಟಿದ್ದಕ್ಕೆ 2.5 ಎಕರೆ ಕೊಟ್ಬಿಡು, ಅದಕ್ಕೆ ಕೇಳೋವಂಥ ನೈತಿಕತೆ ಇಲ್ಲ ನಿಮಗೆ. ನೀವೇನಕ್ಕೆ ಕೇಳಿದ್ರಿ? ನೀವ್ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ? ಅಣ್ಣವ್ರ ಅಭಿಮಾನಿಗಳು ನೋಡಿ ಭಾಳ ಇಡೀ ರಾಜ್ಯಾದ್ಯಂತ ಅಣ್ಣವ್ರ ಅಭಿಮಾನಿಗಳು ಮುಗಿಲಿದ್ರೆ ನಿಮ್ಗೆ ಜ್ಞಾಪನ ಇರ್ಬೋದು ಅಣ್ಣವರು ಕಾಡು ಹೋದಾಗ ಏನಾಗಿತ್ತು ಅಂತ. ಆ ರೀತಿ ಪ್ರತಿಯೊಬ್ಬರು ನಿಮ್ಮ ಮನೆ ಬಾಗಿಲ ಹತ್ರ ಬಂದಿದ್ದ ಕಡೆ ಏನು ಮಾಡ್ತೀರಾ? ಏನು ಮಾಡೋಂಗಿದ್ದೀರಾ ನೀವು ಹೇಳಿ? ಕಾನೂನು ರೀತಿ ನೀವು ಓಡಾಡ್ತೀರಾ? ಓಡಾಡಿ. ಕಾನೂನು ರೀತಿ ನಮಗೂ ಅಭಿಮಾನಿಗಳು ಐತೆ, ನಾವು ಓಡಾಡೋಕ್ಕೆ ಗೊತ್ತಿದೆ. ಇಲ್ಲಿ ಯಾರು ಎಜುಕೇಟೆಡ್ಗಳು ಅವರೇ, ಎಲ್ಲ ಕಲ್ಲೊಡಿಯವರೇ ಇಲ್ಲ ಅಣ್ಣವ್ರ ಅಭಿಮಾನಿಗಳು. ಒಳ್ಳೆ ಕೆಲಸ ಅಣ್ಣವರು ಒಳ್ಳೆ ನಮ್ಗೆ ಹೇಳ್ಕೊಟ್ಟವ್ರೆ. ಎಷ್ಟೋ ಜನ ಕುರ್ತಾ ಬಿಟ್ಟವ್ರೆ, ಎಷ್ಟೋ ಜನ ಬೆಂಗಳೂರು ಬಿಟ್ಟು ಹಳ್ಳಿಯಲ್ಲಿ ಹೋಗಿ ಕೆಲಸ ಮಾಡ್ತವ್ರೆ. ಯಾರಿಂದ ಇದೆಲ್ಲ? ಅಣ್ಣವರಿಂದ. ನಿಮ್ಮದು ಯಾವುದಾದ್ರು ಒಂದು ತೋರಿಸಿ ನೋಡೋಣ. ನಿಮ್ದು ಯಾವುದು ಏನು ಮಾಡಿಲ್ಲ. ನೀವು ಸುಮ್ಮನೆ ಒಂದು ಪ್ರಚಾರಕ್ಕೋಸ್ಕರ ಬರಬೇಕಂತ ಎಲ್ಲೋ ಒಂದು ಮೂಲೆ ಗುಂಪಾಗಿದ್ದನ್ನು ನಾವು ರೋಡಿಗೆ ಬಂದೀವಿ, ಟಿ ವಿನಲ್ಲಿ ಕಾಣಿಸ್ಕೊಂಡು ಎಲ್ಲ ಚಾನಲ್ ನಾನು ಬರ್ತಾಯಿದ್ದೀನಿ ಅಂತ ನೀವು ಮನೇಲಿ ಕೂತ್ಕೊಂಡು ನಿಮಗೆ ನೀವೇ ಹೊಗಳ್ಕೋಬೇಕು, ನೋಡ್ಕೊಬೇಕಷ್ಟೇ. ನಿಮ್ಮನ್ನು ಯಾರೂ ಒಳ್ಳೆ ರೀತಿ ಹೇಳಲ್ಲ. ಇವತ್ತು ಅಣ್ಣವ್ರ ಕುಟುಂಬದಲ್ಲಿ ಯಾವುದೇ ಒಬ್ಬರು ಚಿತ್ರರಂಗದವ್ರು ನೋಡಿ, ಸಿನಿಮಾ ರಂಗದವರು ಪ್ರತಿಯೊಬ್ಬರು ಇವತ್ತು ಉಮಾಶ್ರೀ ಮೇಡಮ್ ಇರ್ಬೋದು, ಜಯಮಾಲಾ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರು ಇವತ್ತು ದೊಡ್ಡ ಕಲಾವಿದರುಗಳು, ದೊಡ್ಡ ಆ್ಯಕ್ಟ್ರುಗಳು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಇವೆಲ್ಲ ಅವಶ್ಯಕತೆ ಇತ್ತಾ? ಏನು ನಿಮ್ಮ ಬಗ್ಗೆ ಯಾರೋ ಒಳ್ಳೆಯದಾಗಿ ಯಾರೋ ಒಬ್ಬರು ಹೇಳ್ತಾವ್ರಾ? ಏನಕ್ಕೆ ಮಾತಾಡಬೇಕಾಯಿತು? ಇದರಿಂದ ನಿಮ್ಗೇನಾದರೂ ಅದರಿಂದ ನಿಮ್ಗೇನಾದ್ರು ಬರುತ್ತಾ? ನಿಮ್ಮ ಜಾಗ ಏನಾದ್ರು ತೊಗೊಂಡವ್ರಾ? ಇಲ್ಲ ನಿಮ್ಮ ಆಸ್ತಿ ತೊಗೊಂಡವ್ರಾ? ಇಲ್ಲ ತಾನೇ. ಎಂತೆಂಥವ್ರು ಸಾವಿರಾರು ಎಕರೆಗಳು ಕೊಳ್ಳೆ ಹೊಡೆದು ಎಲ್ಲೆಲ್ಲೋ ಮಾಡ್ಕೊಂಡು ಕೋಟಿಗಟ್ಟಲೆ ಮಾಡ್ಕೊಂಡಿರೋದನ್ನ ಕೇಳ್ತಾ ಇಲ್ಲ. ಅಣ್ಣವ್ರ ಪುಣ್ಯಭೂಮಿ 2.5 ಎಕರೆ ಕೊಟ್ಟಿರೋದಕ್ಕೆ ನೀವು ಪ್ರಶ್ನೆ ಮಾಡ್ತೀರಲ್ಲ. ಇದು ಪ್ರಶ್ನೆ ಮಾಡಬೇಕಂದ್ರೆ ನೀವು 20 ವರ್ಷದ ಏನು ಮಾಡ್ತಾಯಿದ್ರಿ? ಯಾಕೆ ಬೇರೆ ಯಾರೂ ಇರಲಿಲ್ಲ ಪ್ರಶ್ನೆ ಮಾಡೋಕ್ಕೆ? ಅವಾಗೆಲ್ಲ ದಡ್ರ ಇದ್ದಿದ್ದು? ಇಲ್ಲ ಕೊಟ್ಟವ್ರು ದಡ್ರ? ಇಲ್ಲ ಸರ್ಕಾರ ದಡ್ರ? ಇಲ್ಲ ಇಲ್ಲಿ ಮಾಡ್ತಾ ಇರೋದು ದಡ್ರ? ನೀವೊಬ್ಬರೇ ಬುದ್ಧಿವಂತರಾ? ಏನಕ್ಕೆ ಅವಶ್ಯಕತೆ ಇಲ್ಲ ಇದೆಲ್ಲ ಮಾತಾಡ್ತೀರಾ? ಇದು ಚೇತನ್ ಅವರೇ, ನಾವು ನಿಮಗೆ ವಾರ್ನಿಂಗ್ ಮಾಡ್ತಾ ಇದ್ದೀವಿ, ತಿಳ್ಕೊಂಬಿಡಿ. ದಯವಿಟ್ಟು ಅಣ್ಣವ್ರ ಕುಟುಂಬದ ವಿಚಾರ, ಅಣ್ಣವ್ರ ಅಭಿಮಾನಿಗಳ ವಿಚಾರದಲ್ಲಿ ಬರಬೇಡಿ. ನಾನು ಇದು ನಿಜವಾಗಿ ಹೇಳ್ತಾ, ಯಾಕಂದರೆ ಭಾಳ ಅಭಿಮಾನಿಗಳು ತುಂಬ ಬೇಡ ಅಂತ ತುಂಬ ಸೈಲೆಂಟಾಗಿ ಅವರೇ. ಅದನ್ನು ನೀವು ಉದ್ದೇಶಪೂರ್ವಕವಾಗಿ ನೀವೇ ಇದನ್ನು ಕಳಂಕ ತರ್ತಾ ಇದ್ದೀರಾ, ಗಲಾಟೆ ಆಗೋ ಪರಿಸ್ಥಿತಿಯಲ್ಲಿ ನೀವೇ ಮಾಡ್ತಾಯಿದ್ದೀರಾ, ತೇಜಾವಧಿ ಮಾಡ್ತಾಯಿದ್ದೀರಾ. ಇದನ್ನು ನಾವು ಮುಂದಿನ ದಿನಗಳ ಕಮಿಷನರ್ ಆಫೀಸ್ಗೆ ಹೋಗ್ತೀವಿ, ಜಿಲ್ಲೆಯಲ್ಲೂ ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ. ನಿಮ್ಮ ಬಗ್ಗೆ ನಾವು ಕಂಪ್ಲೇಂಟ್ ದಾಖಲೆ ಮಾಡ್ತೀವಿ. ಇದಿಷ್ಟಕ್ಕೆ ನಾವು ಬಿಡಲ್ಲ. ನೀವು ತೊಡೆ ಕಟ್ಕೊಂಡ್ರೆ ನಿಮಗಿಂತ ನಾವು ಅಭಿಮಾನಿಗಳು, ನಾವು ಪೋಸ್ಟರು, ಸ್ಟಾರ್ಗಳು ಎಲ್ಲ ಕಟ್ಕೊಂಡ್ಬಂದಿರೋಂಥವ್ರು, ನಾವು ಯಾರು ಕಮ್ಮಿ ಇಲ್ಲ. ನಾವು ಮಾಡೇ ಮಾಡ್ತೀವಿ. ನಮ್ಮ ಹಿಂದುಗಡೆ ಅಣ್ಣವ್ರ ಕುಟುಂಬದವರು ಅಭಿಮಾನಿಗಳು ಬೇಕಾದಷ್ಟು ಜನ ಅವರೇ. ನಾನೊಬ್ಬ ಅಲ್ಲ, ಬೇಕಾದಷ್ಟು ಲಕ್ಷಾಂತರ ಅಭಿಮಾನಿಗಳು ಅವರೇ. ಇವತ್ತು ಅಣ್ಣವರು ಪುಣ್ಯಭೂಮಿ ಮುಂದೆ ಹೋಗಿ ನೋಡಿ, ಇವತ್ತು ಅಣ್ಣವ್ರ ಮುಂದೆ ಭಾನುವಾರ ಶನಿವಾರ ಹೋಗಿ ನೋಡಿ, ಮಿನಿಮಮ್ 25-30 ಸಾವಿರ ಜನ, ಲಕ್ಷಾಂತರ ಜನ ಒಂದು ದಿವಸ ದರ್ಶನ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಏನು ಅವ್ರು ನಮ್ಗೆ ಬಂದು ಹೇಳೋರು ಅವ್ರ ಮನೆಯವರು ನೀವು ಹೋಗಿ ದರ್ಶನ ಮಾಡಿ ಅಂತ ಯಾರು ಹೇಳಿಲ್ಲ? ಅವರು ಅಲ್ಲಿ ಅಭಿಮಾನ, ಪ್ರೀತಿ, ವಿಶ್ವಾಸ ಉಳಬೇಕು. ನೀವು ಆ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ನೀವು ಮಾಡಿರೋ ತಪ್ಪು ಅಂತ ಕ್ಷಮೆ ಬಂದು ಅಣ್ಣವ್ರ ಪುಣ್ಯಭೂಮಿ ಮುಂದೆ ಕಾಯಿ ಮುಗಿದು ನೀವು ಕೇಳ್ಕೊಳ್ಳಿ. ನಿಮಗೆಲ್ಲ ಅಭಿಮಾನಿಗಳು ನಿಮ್ಗೆ ಬಿಡ್ತಾರೆ. ನೀವು ಅಣ್ಣವ್ರ ಅಭಿಮಾನಿಗಳನ್ನ ನೀವು ಕ್ಷಮೆ ಕೇಳಲಿಲ್ಲ, ಕ್ಷಮೆ ನೀವೆಲ್ಲ ಒಂದು ಕೇಳೋದಿಲ್ಲ. ಅಣ್ಣವರ ಪುಣ್ಯಭೂಮಿ ಹತ್ರನೇ ಬರ್ಬೇಕು ನೀವು. ಇದು ಅಣ್ಣವ್ರ ಪುಣ್ಯಭೂಮಿ ಹತ್ರ ಬಂದು ನೀವು ಕ್ಷಮೆ ಕೇಳಿದ್ರೆ ಈ ಅಭಿಮಾನಿಗಳಿಗೆ ನಾವು ಶಾಂತಿ ಆಗೋದು. ಇಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗುತ್ತೆ. ಇದು ನಾವು ಖಂಡಿತವಾಗಿ ಹೇಳ್ತೀವಿ. ಇವತ್ತು ನಮ್ಮ NR ರಮೇಶ್ ಸರ್ ಗೌರವ ಅಧ್ಯಕ್ಷ ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷ ಪ್ರಕಾಶ್ ಅವರು ಇರ್ಬೋದು, ನಾವೆಲ್ಲ ಸೇರಿ ಒಂದು ಮೀಟಿಂಗ್ ನಡೆಸ್ತೀವಿ. ಇಡೀ ಜಿಲ್ಲೆ ನಾವು ಕರೆಸ್ತೀವಿ, ಮೀಟಿಂಗ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಇದ್ರ ಬಗ್ಗೆ ಸೇವೆ ಕೇಳಲಿಲ್ಲ ಅಂದರೆ ಸೋಮವಾರ ಇಲ್ಲ ಮಂಗಳವಾರ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಫಿಲಮ್ ಚೇಂಬರ್ ಅವರು ಎಲ್ಲ ಬರ್ತಾರೆ. ಮುಂದಿನ ನೋಡಿ, ನಾವು ಇಷ್ಟ ಹೇಳೋದು, ನಿಮ್ಮ ವಿಚಾರಕ್ಕೆ ಯಾರೂ ಬಂದಿಲ್ಲ, ನಿಮ್ಮ ವಿಚಾರ ಯಾರೂ ತೆಗ್ದಿಲ್ಲ. ನೀವು ಏನಕ್ಕೆ ಇದು ಮಾತಾಡ್ತಾರೆ ನನಗೆ ಅರ್ಥ ಆಗಿಲ್ಲ. ನಿಮ್ಮ ಸಿನಿಮಾ ಓಡಬೇಕಂದ್ರೆ ದುಡ್ಡು ಖರ್ಚು ಮಾಡಿ, ಪೋಸ್ಟರ್ ಓಡಿಸಿ, ಪಬ್ಲಿಸಿಟಿ ಮಾಡಿ,
ಟಿ ವಿಗೆ ಆ್ಯಡ್ ಕೊಡಿ, ಜನ ನೋಡ್ತಾರೆ. ಸುಮ್ಮನೆ ಯಾವುದೋ ಕಾಂಟ್ರವರ್ಸಿ ತಗೊಂಬಂದು ರಾಜ್ಕುಮಾರ್ ಅವ್ರ ಹೆಸರು, ಅಣ್ಣವ್ರ ಹೆಸರು ಹೇಳಿ ಹೆಸರು ಹೇಳ್ಬಿಟ್ರೆ ನನಗೆ ಹೆಸರಾಗುತ್ತೆ ಅಂತ ತಿಳ್ಕೊಂಡು ಅದು ನಿಮ್ಮ ಭ್ರಮೆ. ಜನ ಸಿನಿಮಾ ಅಲ್ಲ, ಥಿಯೇಟ್ರ್ ನಿಮ್ಮ ಸಿನಿಮಾ ಬಿಡುಗಡೆ ಆಗೋಕ್ಕೆ ಬಿಡಲ್ಲ ಫಸ್ಟ್ ಆಫ್ ಆಲು. ಅದನ್ನು ನೀವು ಜಾಗೃತವಾಗಿ ತಿಳ್ಕೊಳ್ಳಿ. ನಿಮ್ಗೆ ಸಿನಿಮಾ ಮಾಡಲ್ಲ ಅಂತ ನೀವು ಫಸ್ಟ್ ಹೇಳ್ಬಿಟ್ಟಿದ್ದೀರಾ. ನಿಮ್ಮ ಸಿನಿಮಾ ನನ್ನ ಮಗ ನೋಡ್ತಾನೆ ಹೇಳಿ ಫಸ್ಟು. ನೀವು ಮಾತಾಡೋ ಮಾತಿಗೆ ನೀವು ಇದಕ್ಕೆ ನನ್ನ ಮಗ ನಿಮ್ಮ ಸಿನಿಮಾ ನೋಡ್ದೇಳಿ. ನೀವು ಸಿನಿಮಾ ನೋಡಿದ್ರೆ ಉಳಿಸ್ಕೊಂಡಿದ್ದೀರಾ? ಯಾವ ಸಿನಿಮಾ ನಿಮ್ಮ ಚೆನ್ನಾಗಿದೆ ಹೇಳಿ? ಯಾವ ಸಿನಿಮಾ ನಿಮ್ಮ ಸಿನಿಮಾ ನೋಡೋಕ್ಕೆ ಜನ ಇಷ್ಟಪಡ್ತಾರೆ? ಆ ಒಳ್ಳೆ ರೀತಿ ಇದ್ದರೆ ಅಣ್ಣವ್ರ ಸಿನಿಮಾ ನೋಡಿ 99 ಭಾಗ ಇವತ್ತು ಚಿತ್ರರಂಗದಲ್ಲಿ ಜನ ಮೆಚ್ಚುವಂಥ ಸಿನಿಮಾ ತೆಗೆದವ್ರೆ. ಏನಕ್ಕೆ? ಅವ್ರ ಒಳ್ಳೆ ಗುಣ, ಅವ್ರ ಒಳ್ಳೆತನ, ಅವ್ರ ಪ್ರೀತಿ. ಇವತ್ತು ಅಭಿಮಾನಿಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿಲ್ಲ ಯಾರು ಅಣ್ಣವ್ರ ಅಭಿಮಾನಿಗಳು, ಅಣ್ಣವ್ರ ಕುಟುಂಬದವರು. ಇವತ್ತು ಅಣ್ಣವ್ರ ಕುಟುಂಬದವ್ರು ಏನಕ್ಕೆ ನಮ್ಮನ್ನು ಕರ್ಕೊಂಡವ್ರೆ ಅಂದರೆ ನಮ್ಮ ಪ್ರೀತಿ, ಅವರು ಮಾಡಿರೋಂಥ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲ ಅಭಿಮಾನಿಗಳಾಗಿರೋದು. ಆ ಥರ ಒಂದು ನಿಲುವು ನೀವು ಮಾಡಿ, ಆವಾಗ ನಿಮ್ಮ ಅಭಿಮಾನಿಗಳು ಕೇಳಿದ್ರೆ ನಿಮ್ಮನ್ನು ಕೊಡ್ತಾರೆ. ಈ ಥರ ಎಲ್ಲ ನೀವು ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ಕೊಂಡು ಏನೇನೋ ನಿಮ್ಮ ಬಾಯಿಗೆ ಬಂದಾಗ ಮಾತಾಡ್ಕೊಂಡಿದ್ರೆ ನಿಮ್ಮನ್ನು ಅದು ಏನಂತಾರೋ ಗೊತ್ತಿಲ್ಲ. ನಿಮ್ಮ ಮನೆ ಮುಂದೆ ನಾವೇನೋ ಆಂಬುಲೆನ್ಸ್ ನಿಲ್ಲಿಸ್ಬೇಕಂತ ಒಂದು ಡಿಸೈಡ್ ಮಾಡಬೇಕಾದ್ರೆ, ಯಾಕಂದರೆ ನೀವು ಮಾನಸಿಕವಾಗಿ ಯಾವ ಥರ ಆಗಿದೆ ಅಂತ ಹೇಳೋಕ್ಕಾಯ್ತಲ್ಲ. ಯಾಕಂದರೆ ಮಾತಾಡೋಂಥ ಅವಶ್ಯಕತೆಯಲ್ಲಿ ವಿಚಾರ ಮಾತಾಡ್ತೀರ ಅಂದರೆ ಒಂದು ನಿಮ್ಯಾನ್ಸಿಗೆ ಸೇರಿಸ್ಬೇಕು. ಇಲ್ಲಾಂದರೆ ನಿಮ್ಮ ಮನೆ ಮುಂದೆ ಒಂದು ಆಂಬುಲೆನ್ಸ್ ನಿಲ್ಲಿಸ್ಬಿಟ್ಟು ಪ್ರತಿದಿನ ನೋಡ್ತಾ ಇರಬೇಕು ಏನಾಯ್ತೀರಾ ಅಂತ. ಚೇತನ್ ಅವರು ಫೇಸ್ಬುಕ್ಕಲ್ಲಿ ಆ ಪೋಸ್ಟ್ ಹಾಕಿದ ಮೇಲೆ ಚಿತ್ರರಂಗದಲ್ಲಿ 2 ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಒಂದು, ಸಮಾಧಿ ವಿಚಾರವಾಗಿ ಚೇತನ್ ಅವರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳೋದಾದರೆ, ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಾಂಸ್ಕೃತಿಕ ಆಸ್ತಿ, ಅವರು ಒಂದು ಕಲ್ಚರಲ್ ಐಕಾನು. ಮುಂದೆ ಬರುವಂತಹ ಪೀಳಿಗೆಗಳಿಗೆ, ಅಕಸ್ಮಾತು ಈಗ ಒಂದು 100 ವರ್ಷ ಆದಮೇಲೆ ಬರುವಂತಹ ಪೀಳಿಗೆಗಳಿಗೆ, ಮಕ್ಕಳುಗಳಿಗೆ ರಾಜ್ಕುಮಾರ್ ಅವರ ಪರಿಚಯ ಆಗಬೇಕು ಅಂದರೆ ಈ ಥರ ಸ್ಮಾರಕಗಳು ಒಂದು ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದು ಒಂದು ವಿಚಾರ. ಇನ್ನೊಂದು ವಿಚಾರ, ಅಭಿಮಾನಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಅದನ್ನು ಕಾಪಾಡಿಕೊಳ್ಳುವಂತಹ ಹೊಣೆಗಾರಿಕೆ ಇದೆ. ಇದೇ ಹೇಳಿಕೆನ ಬೇರೆ ಯಾವುದೋ ಇಂಡಸ್ಟ್ರಿಯಲ್ಲಿ ಕೊಟ್ಟಿದ್ದಿದ್ರೆ ಬೇರೆ ಗತಿ ಆಗ್ತಾ ಇತ್ತು ಅಂತ. ಈ 2 ವಿಷಯಗಳಿಗೆ ನಿಮ್ಮ ನಿಲುವೇನು? ನೋಡಿ ಸರ್, ನಾನು ಹೇಳೋದು ಏನಂದರೆ ಒಂದೇ ವಿಚಾರ. ಇವಾಗ ಅಣ್ಣವ್ರಿಗೆ ಇವತ್ತು ಕೊಟ್ಟಿರೋದ್ರಿಂದ ಒಂದು ಗೌರವಿತವಾಗಿದೆ. ಅವ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೊಡಿ, ದಾದಾ ಸಾಹೇಬ್ ಪ್ರಶಸ್ತಿ ಅದೆಲ್ಲ ಕೊಟ್ಟಿರೋದ್ರಿಂದ ಇದು ಒಂದು ಪುಣ್ಯಭೂಮಿ ಕೊಟ್ಟವ್ರೆ ಅಂದರೆ ಅದು ಸರ್ಕಾರ ಮೆಚ್ಚಿ ಕೊಟ್ಟಿರೋವಂಥದ್ದು. ಇದು ಯಾರೋ ಪಬ್ಲಿಕ್ ಕೊಟ್ಟಿರೋವಂಥದ್ದು, ಸಾಮಾನ್ಯ ಜನಗಳಿಗೂ ಹೇಳುವಂಥ ಮಾತಲ್ಲ, ಪಬ್ಲಿಕ್ ಕೊಟ್ಟಿರೋ. ಇವಾಗ ಇಂಡಸ್ಟ್ರಿ ಹೇಳೋದು ಬಿಸ್ನೆಸ್, ಇದು ಬಿಸ್ನೆಸ್ಗೋಸ್ಕರ ಕೊಟ್ಟಿಲ್ಲ. ಇದು ಅಣ್ಣವರ ಒಂದು ಕಲೆ ನೋಡಿ ಕೊಟ್ಟಿರೋವಂಥದ್ದು. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಇವ್ರು ತಿಳ್ಕೊಬೇಕು, ಕಲಾವಿದರಿಗೆ ಸರ್ಕಾರನೇ ಗೌರವ ಕೊಟ್ಟಿದೆ ಅಂತ. ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಸಿಗಬೇಕಂದ್ರೆ, ಅವರು ಕಲಾವಿದರಾಗಿ ನಡೆಸಿರೋಂಥ ಕಂಠೀರವ ಸ್ಟುಡಿಯೋದಲ್ಲಿ ಆ ಜಾಗ ಸಿಕ್ಕಿದೆ ಅಂದರೆ ನಿಜವಾಗೂ ಅಣ್ಣವರು ಪುಣ್ಯವಂತರು ಅಂತ ನಾವು ಹೇಳ್ಕೊಬೇಕು. ಯಾಕಂದರೆ ಅದೇ ಜಾಗ ನೋಡಿ, ಅವ್ರು ಸಿನಿಮಾ ತೆಗಿಯೋಂಥ ಕಂಠೀರವ ಸ್ಟುಡಿಯೋದಲ್ಲೇ ಅವರು ಅಂಥ ಜಾಗದಲ್ಲಿ ಕಲಾವಿದರಾಗಿದ್ದು ಅವರ ಪ್ರಾಣ ಬಿಟ್ಟಾಗ ಅದೇ ಜಾಗದಲ್ಲಿ ಅವ್ರ ಪುಣ್ಯಭೂಮಿ ಆಯಿತು ಅಂದರೆ ನಿಜವಾಗೂ ಅವರು ಎಷ್ಟು ಪುಣ್ಯವಂತರು ಅಂತ ಹೇಳ್ಬೋದು. ಎಲ್ಲರಿಗೂ ಸಿಗುತ್ತೆ ಈ ಭಾಗ್ಯ. ಇಂಡಸ್ಟ್ರಿಯಲ್ಲಿ ಮಾಡಿದ್ರೆ ದುಡ್ಡು ಸಂಪಾದನೆ ಮಾಡೋಕ್ಕೋ ಇಲ್ಲ ಬೇರೆ ಏನಕ್ಕೋ ದುಡ್ಡು ಮಾಡ್ಬೋದು, ಆದರೆ ಈ ಹೆಸರು ಆಗಲ್ಲ. ಆ ಚೇತನ್ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅವ್ರು ಏನಂದರೆ ಅವರು ಮೈಂಡ್ ಸೆಟ್ ಏನಂದರೆ ಯಾವತ್ತೂ ಅವ್ರ ಕಷ್ಟ ನೋಡಿಲ್ಲ. ಅವರು ದುಡ್ಡು ಮೈಂಡ್ ಸೆಟ್ಟಿಂದ ದೊಡ್ಡ ಇದರಿಂದ ಬಂದಿರೋದು. ಅವ್ರು ಇಲ್ಲಿನ ಪರಿಸ್ಥಿತಿ ಅರ್ಥ ಮಾಡಿ, ಅಣ್ಣವರು ಯಾವ ರೀತಿ ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿ ಬದುಕಿರೋವಂಥವ್ರು. ಇವ್ರ ಥರ ನಾವು ಐಷಾರಾಮಿ ಜೀವನ ಮಾಡಿಲ್ಲ. ಅಣ್ಣವ್ರ ಬಗ್ಗೆ ಮಾತಾಡಬೇಕಂದ್ರೆ ನಿಜವಾಗೂ ಅವರು ಕಾಲು ಧೂಳು ಸಮಾನವೂ ಇಲ್ಲ ಯಾರೇ ಇರಲಿ. ಅಣ್ಣವರೇ ಒಂದು ಇನ್ನು 2 ವರ್ಷ ಹೋದರೆ 2028ಕ್ಕೆ ಒಂದು 100 ವರ್ಷ ಆಗುತ್ತೆ. ಇವತ್ತಿಗೆ ಅಣ್ಣವ್ರ ಸತಿ 21 ವರ್ಷ ರನ್ನಿಂಗ್ ಆಯ್ತಾಯಿದೆ. 21 ವರ್ಷ ಆದರೂ ಜನ ಇವತ್ತು ಗುರುತಿಸ್ತಾವ್ರೆ, ಅವ್ರನ್ನ ಇಷ್ಟು ಪೂಜಿಸ್ತಾವ್ರೆ. ಇಡೀ ಕರ್ನಾಟಕ ಪೂರ್ತಿ ಪೂಜೆ ಮಾಡಿ ಅವ್ರನ್ನ ಹುಟ್ಟುಹಬ್ಬದ ದಿವಸ ಆಚರಿಸ್ತಾರೆ. ಅಂದರೆ ಏನಕ್ಕೆ ಆಚರಿಸ್ತಾರೆ? ಯಾರು ಮಾಡ್ತಾರೆ? ಯಾರಿಗೂ ಸಾಧ್ಯ ಇಲ್ಲ. ಅವರು ಒಂದು ದೇವರು ಸಮಾನ ಆಗಿದೆ. ಅವ್ರು ಮಾಡಿರೋಂಥ ಕೆಲಸ ಇರ್ಬೋದು, ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಕ್ಕಿರ್ಬೋದು. ಚೇತನ್ ಅವರ ಈ ಹೇಳಿಕೆಯ ಮೇಲೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ನಾಳೆ ಅಥವಾ ನಾಳಿದ್ದು ಒಂದು ಮೀಟಿಂಗನ್ನು ಕೂಡ ಅಧ್ಯಕ್ಷೆ ಜಯಮಾಲಾ ಅವರು ಕರೀತಾರೆ. ಚೇತನ್ ಅವರು ಕ್ಷಮೆ ಕೇಳಿದ್ರು, ಮತ್ತೆ ಇವಾಗ ಸ್ಟೆಪ್ ಬ್ಯಾಕ್ ಆಗಿರೋದು, ಇದನ್ನೆಲ್ಲವನ್ನು ಕೂಡ ಸೀರಿಯಸ್ ಆಗಿ ಫಿಲಮ್ ಚೇಂಬರ್ ತೆಗೆದುಕೊಂಡಿದೆ. ಇನ್ನು ಮುಂದೆ ಬ್ಯಾನ್ ಮಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಒಂದು ವಾತಾವರಣ ಕೂಡ ಫಿಲಮ್ ಚೇಂಬರ್ನಲ್ಲಿ ಇದೆ. ಅವ್ರು ತಗೊಳ್ಳುವಂತಹ ಡಿಸಿಷನ್ ಮೇಲೆ ರಾಜ್ಕುಮಾರ್ ಫ್ಯಾನ್ಸು ಮುಂದಿನ ನಡೆಯನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾರೆ? ಸರ್, ನಾನು ಹೇಳೋದಂದರೆ ಅವರಿಗೆ ಸಿನಿಮಾ ಮಾಡೋದಂತೂ 99 ಭಾಗ ಸಿನಿಮಾದಿಂದ ದೂರ ಉಳಿದ್ಬಿಟ್ಟವ್ರೆ. ಬಿಡಿ, ಅವ್ರು ಸಿನಿಮಾ ಮಾಡೋದು ನೋಡೋರು ಇಲ್ಲ. ಫಸ್ಟ್ ಆಫ್ ಆಲು ಅವ್ರು ಸಿನಿಮಾದಿಂದ ದೂರ ಉಳಿದ್ಬಿಟ್ಟು ಅವ್ರು ಸಿನಿಮಾ ಮಾಡೋದು ಇಲ್ಲ, ಅವಶ್ಯಕತೆ ಇಲ್ಲ. ಅವ್ರು ಬ್ಯಾನ್ ಮಾಡಿದ್ರೂ ಅವಶ್ಯಕತೆ ಇಲ್ಲ, ಮಾಡದಿರೋ ಅವಶ್ಯಕತೆ. ಇವಾಗ ಅವರು ಫಿಲಮ್ ಚೇಂಬರ್ ಏನು ನಿರ್ಧಾರ ತಗೊಂಡ್ರು ಮಾಡಲಿ, ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ನಾನು ಮೊದಲನೇದು ಹೇಳಬೇಕಂದ್ರೆ ಇದು ಸರ್ಕಾರದವರು ಇದಕ್ಕೆ ಮುಂದೆ ಬರಬೇಕಾಗುತ್ತೆ. ಯಾಕಂದರೆ ಇದು ಸರ್ಕಾರಕ್ಕೆ ಚೀಮಾರಿ ಹಾಕಿರೋವಂಥದ್ದು. ಇದು ಅಭಿಮಾನಿಗಳಿಗಿಂತ ಸರ್ಕಾರಕ್ಕೆ ಅವ್ರು ಚೀಮಾರಿ ಹಾಕೋರು. ಯಾಕಂದರೆ ನೀವು ಯಾವ ಮುಖ ಯಾವ ಇದರಲ್ಲಿ ನೀವು 2.5 ಎಕರೆ ಕೊಟ್ಟಿದ್ದೀರಾ ಅಂತ ಕೇಳೋರೆ. ಅದು ಯಾರಿಗೆ ಕೇಳಿದ್ರು? ಸರ್ಕಾರಕ್ಕೆ ಕೇಳ್ದಂಗೆ ಆಯಿತು.
ಇದ್ರ ಬಗ್ಗೆ ಸರ್ಕಾರನೇ ಒಂದು ನಿಲುವು ತರಬೇಕಾಗುತ್ತೆ. ಇವ್ರನ್ನ ಈ ಕರ್ನಾಟಕದ ಗಡೀಪಾರು ಮಾಡಬೇಕು. ಯಾಕಂದರೆ ಸರ್ಕಾರನೇ ಇದು ಹೊಣೆ ಆಗಬೇಕು. ಮುಂದೆ ನಿಂತ್ಕೊಂಡು ಈ ಸರ್ಕಾರ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಯಾರಾದರೂ ಇರಲಿ, ನಮ್ಮ ಕಾನೂನು ಸಚಿವರಾಗಿರು, ಇದ್ರ ಬಗ್ಗೆ ಅವ್ರು ತಿಳ್ಕೊಂಡು ಇವ್ರನ್ನ ಗಡೀಪಾರು ಮಾಡಬೇಕು. ಯಾಕಂದರೆ ಸರ್ಕಾರದ ಬಗ್ಗೆ ಇವರು ಇಷ್ಟು ಮಾತಾಡಬೇಕಾದ್ರೆ ಇವರು ಸರ್ಕಾರ ಕೊಟ್ಟಿರೋಂಥ ಜಾಗಕ್ಕೆ ಇವ್ರು ಹೇಳ್ತವ್ರೆ ಅಂದಮೇಲೆ ಇನ್ನು ಸರ್ಕಾರನೇ ಹೊಣೆ ಆಯ್ತಲ್ವ. ಇವಾಗ ಸರ್ಕಾರನೇ ಕೊಟ್ಟಿರೋದು ಗೌರ್ಮೆಂಟ್ ಜಾಗ ಆ ಅಣ್ಣವ್ರಿಗೆ. ಇವಾಗ ಸರ್ಕಾರದ ಬಗ್ಗೆ ಅವ್ರು ದೂರ ಮಾಡಬೇಕಾದ್ರೆ ಸರ್ಕಾರನೇ ಅವ್ರನ್ನ ಗಡೀಪಾರು ಮಾಡಬೇಕು. ಯಾಕಂದರೆ ಸಾಮಾನ್ಯ ಜನಗಳು ಅಭಿಮಾನಿಗಳಿಗಿಂತ ಇವಾಗ ಸರ್ಕಾರಕ್ಕೆ ಅವ್ರು ಸವಾಲು ಹಾಕವ್ರೆ. ಹೆಂಗೆ ಕೊಟ್ಟರು ಅಂತ ಕೇಳೋರೆ. ಹೆಂಗೆ ಕೊಟ್ಟರು ಅಂದರೆ ಸರ್ಕಾರ ಏನು ಸುಮ್ಮನೆ ಕೊಡ್ತಾ? ಸರ್ಕಾರದವರು ಇವಾಗ ಇದ್ರ ಬಗ್ಗೆ ಎಚ್ಚರಿಕೆ ತಗೊಂಡು ಸರ್ಕಾರದವರು ಅವ್ರ ಬಗ್ಗೆ ಒಂದು ಕ್ರಮ ತಗೊಬೇಕು ಅಂತ ನಾನು ರಾಜ್ಕುಮಾರ್ ಒಕ್ಕೂಟದ ಅಭಿಮಾನಿ ಸಂಘಟನೆಯಿಂದ ನಾನು ಒಂದು ಅಭಿಮಾನಿ ಸಂಘಟನೆ ಒಂದು ಮನವಿ ಪತ್ರನೂ ನಾನು ಸಿ ಎಮ್ ಅವರಿಗೆ ಒಂದು ಮನವಿ ಪತ್ರನೂ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನು ಕೊಡುವಂಥ ಒಂದು ನಮ್ಮ ಎನ್ ಆರ್ ರಮೇಶ್ ಸರ್ ಅವರು ಹಾಗೂ ನಮ್ಮ ಅಧ್ಯಕ್ಷರೆಲ್ಲ ಮಾತಾಡಿದ್ದೀವಿ, ಪ್ರಕಾಶ್ ಅವರು. ಇದೆಲ್ಲ ಮಾತಾಡಿ ನಾವು ಇವತ್ತು ನಾಳೆಗೆ ಒಂದು ಆ ನಿಲುವಿಗೂ ಬರ್ತೀವಿ. ಹಾಗೆ ನಾವು ಕಮಿಷನರ್ ಆಫೀಸ್ಗೂ ಕೊಡೋ ಒಂದು ಇದಿದೆ. ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲೆಯಲ್ಲೂ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಏನಾಗುತ್ತೋ ಆಗಲಿ ಎಫ್ ಐ ಆರ್ ಆದರೂ ಚಿಂತೆ ಇಲ್ಲ, ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸ್ಬೇಕು. ಯಾಕಂದರೆ ಅವಶ್ಯಕತೆ ಇಲ್ದಿರ ಅವರೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿರೋದು, ಅವರೇ ಮಾತಾಡೋರೆ. ಅದು ಮಾತಾಡಿರೋ ವಿಚಾರ ಅಂದ್ರೆ ಇವಾಗ ಯಾರೋ ಅವ್ರು ಹೇಳ್ತಾರೆ ನಾನು ಏನೂ ಮಾತಾಡಿಲ್ಲ, ನಾನು ಏನು ಮಾತಾಡಿದ್ದೀನಿ, ನಾನು ಜನರಲ್ಲಾಗಿ ಮಾತಾಡೋ ಬೇಕಾದಷ್ಟು ವಿಚಾರ ಇತ್ತು, ಈ ವಿಚಾರ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಇದು ಏನಕ್ಕೆ ಮಾತಾಡೋದು ಅಂತ ಅವ್ರನ್ನೇ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಸರ್ಕಾರದವರು ಇದಕ್ಕೆ ನಿಜವಾಗೂ ಮುಂದೆ ಬಂದು ಈ ವಿಚಾರಕ್ಕೆ ಅವರು ಪ್ರಶ್ನೆ ಹಾಕಬೇಕು ಇವ್ರನ್ನ. ಯಾಕಂದರೆ ಇವ್ರು ಏನಾದರೂ ಪ್ರಶ್ನೆ ಹಾಕಿಲ್ಲ ಅಂದರೆ ಇವ್ರನ್ನ ಗಡೀಪಾರು ಮಾಡಬೇಕಂದ್ರೆ ನಾನು ಕೇಳ್ಕೊಂತೀನಿ ಸರ್ಕಾರಕ್ಕೆ. ಇವ್ರನ್ನ ಗಡೀಪಾರು ಮಾಡಿದಾಗೆ ಅದು ಬೆಲೆ ಗೊತ್ತು. ಯಾಕಂದರೆ ಸಿನಿಮಾ ಅಂತವ್ರು ಮಾಡೋದು ಬಿಡಿ, ಅವ್ರು ಸಿನಿಮಾ ನೋಡೋರೇ ಗತಿ ಇಲ್ಲ. ಹೋದ್ಸರಿ ನಾನು ಕಾರ್ ಅಡ ಇಕ್ಕಿದ್ದೀನಿ, ಅಡ ಇಕ್ಕಿದ್ದೀನಿ, ಸಿನಿಮಾ ನೋಡಿ ಅಂತ ಬೇಡ್ಕೊಂತಾರೆ. ಇವಾಗ ಯಾರು ಸಿನಿಮಾ ಬರ್ತಾರೆ? ಯಾವ ಪ್ರೊಡ್ಯೂಸರ್ ಅವರು ಸಿನಿಮಾ ಮಾಡೋಂಥ ಯಾರೂ ಇಲ್ಲ. ಅದಕ್ಕೆ ನಮ್ಮ ಅಭಿಪ್ರಾಯ ಏನಂದರೆ ಇವಾಗ ಅವ್ರು ಸರ್ಕಾರದವರು ಇವ್ರನ್ನ ಗಡೀಪಾರು ಮಾಡಬೇಕು. ನಾವು ಒಂದು ಮನವಿ ಪತ್ರ ಕೊಡ್ತೀವಿ. ಇವರು ಇದರಿಂದ ಏನಾಗುತ್ತೆ, ಇಡೀ ರಾಜ್ಯಾದ್ಯಂತ ಅಣ್ಣವ್ರ ಅಭಿಮಾನಿಗಳು ಆಕ್ರೋಶಕ್ಕಾಯ್ತವ್ರೆ. ಇದರಿಂದ ತೇಜಾವಧಿ ಆಯ್ತೈತೆ. ಭಾಳ ಒಂದು ಅಭಿಮಾನಿಗಳಿಗೆ ಗೊಂದಲ ಆಯ್ತದೆ. ಇವರಿಂದ ಎಲ್ಲೆಲ್ಲಿ ಗಲಾಟೆ ಆಗೋದು ಇವರೇ ಕಾರಣಕರ್ತರು. ಇವಾಗ ಅಣ್ಣವ್ರ ಅಭಿಮಾನಿಗಳು ಇವೆಲ್ಲ ಎದ್ದೋಳಕ್ಕೆ ಚೇತನವರೇ ಕಾರಣಕರ್ತರು. ಅದಕ್ಕೆ ಈ ಕಾನೂನು ಏನಿದೆಯೋ ಅದು ಬದ್ಧವಾಗಿ ಅವ್ರನ್ನೇ ಅರೆಸ್ಟ್ ಮಾಡಿ ಇವ್ರದಿಂದ ಗಡೀಪಾರು ಮಾಡಬೇಕು ಅಂತ ನಾನು ಕೇಳೋಕ್ಕೆ ಒಂದು ಮನವಿ ಪತ್ರ ಕೊಡ್ತೀವಿ ಸರ್. ಕೊನೆಯದಾಗಿ ದೊಡ್ಡಮನೆ ಅಭಿಮಾನಿಗಳಲ್ಲಿ ಮತ್ತು ಚಿತ್ರರಂಗದ ಸಿನಿಮಾ ಪ್ರೇಮಿಗಳಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳ ಬೆಳವಣಿಗೆ ಆಗಿರ್ಬೋದು, ಮೊಬೈಲ್ ಇದೆ ಅಂದ್ಬಿಟ್ಟು ಏನೇನೋ ಕಮೆಂಟ್ಗಳನ್ನು ಹಾಕೋದು, ಪೋಸ್ಟ್ಗಳನ್ನು ಹಾಕೋದು, ಯಾವುದೋ ಒಬ್ಬ ನಟನ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ಬಿಡೋದು, ಬೇರೆಯವರು ಮಾತಾಡಿದ್ರೆ ಅದು ಬೇರೆ ವಿಚಾರ, ಆದರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಬೇಜಾರು ಕೂಡ ಕಾಣ್ತಾ ಇದೆ. ಸುಮಾರು ದಿವಸಗಳಿಂದ ಅಂದರೆ ರಾಜ್ಕುಮಾರ್ ಅವರ ಹಾದಿಯಾಗಿ, ಅಂಬರೀಷ್ ಅವರ ದಾರಿಯಾಗಿ, ವಿಷ್ಣುವರ್ಧನ್ ಅವರು ಹೋದ ಮೇಲೂ ತುಂಬ ಸಲ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಮರ್ಥವಾದಂಥ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ನೀವು ಇಷ್ಟು ದಿನಗಳ ಕಾಲ ಈ ಸಿನಿಮಾ ಕಲ್ಚರ್ಗಳನ್ನು ನೋಡ್ಕೊಂಡು ಬಂದಿರೋರು, ಇದಕ್ಕೇನು ಕಮೆಂಟ್ ಮಾಡ್ತೀರಾ ನೀವು? ಫಸ್ಟ್ ಆಫ್ ಆಲ್ ನಾನು ಹೇಳೋದೇನೆಂದರೆ ಈ ಸಾಮಾಜಿಕ ಜಾಲತಾಣ ಇದೆಯಲ್ಲ, ಅದಕ್ಕೆ ಫಸ್ಟ್ ಗೌರ್ಮೆಂಟು ನಿಜವಾದ ಒಂದು ನಿಲುವು ತೊಗೊಬೇಕು. ಇಲ್ಲ ಗೌರ್ಮೆಂಟು ಇಲ್ಲ ನಮ್ಮ DCP ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಏನಂದರೆ ಯಾವುದೇ ಒಂದು ಪೋಸ್ಟ್ ಮಾಡಬೇಕಂದ್ರೆ ಆ ಪೋಸ್ಟ್ ಮಾಡೋದು ಮುಂಚೆ ಅದಕ್ಕೆ ಇಷ್ಟಂತ ಚಾರ್ಜಸ್ ಇರಬೇಕು. ನಾವು ಸುಮ್ಮನೆ ಬೇಕಾಬಿಟ್ಟು 10 ಫೋಟೋ 20 ಫೋಟೋ 50 ಕಮೆಂಟ್ಸ್ ಹಾಕೋದಿಲ್ಲ. ಅದಕ್ಕೆ ಒಂದು ನಿಗದಿತವಾದ ಒಂದು ಇಷ್ಟು ಅಮೌಂಟ್ ಅಂತ ಒಂದು 100 ರೂಪಾಯಿ 50 ರೂಪಾಯಿ ಪೋಸ್ಟ್ ಅಂತ ಯಾರೂ ಹಾಕಲ್ಲ. ಸಾಮಾನ್ಯ ವ್ಯಕ್ತಿಗಳು ಯಾರೂ ಹಾಕಬೇಕಲ್ಲ. ಅದು ಹಾಕೋಬೇಕಂದ್ರೆ ಆಲೋಚನೆ ಮಾಡ್ತಾರೆ. ಅದೊಂದು ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಫೇಸ್ಬುಕ್ಕು, ಯಾವುದೇ ಒಂದು ವಾಟ್ಸಪ್ ಇದ್ದರೂ ಅದಕ್ಕೆ ನಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಇರಬೇಕು. ಯಾವುದೇ ಒಂದು ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಆಧಾರ್ ಕಾರ್ಡು, ನಮ್ಮ ಫೋನ್ ನಂಬರ್ ಅದಕ್ಕೆ ಲಿಂಕ್ ಇರಬೇಕು. ಯಾರೇ ಒಂದು ವ್ಯಕ್ತಿ ಆಗ್ತದೆ ಅದು ಫುಲ್ ಅದರಲ್ಲಿ ಡೀಟೇಲ್ಸ್ ಸಿಗಬೇಕು. ಇಲ್ಲಿ ಏನಾಗಿದೆ, ಯಾರೋ ಒಬ್ರು ವಾಟ್ಸಪ್ ಓಪನ್ ಮಾಡ್ತಾರೆ, ಯಾರೋ ಒಬ್ರು ಫೇಸ್ಬುಕ್ಕು ಫೇಕ್ ಐಡಿಗಳು ಮಾಡ್ತಾರೆ, ಅದರಲ್ಲಿ ಅಭಿಮಾನಿಗಳೇ ಇರಲ್ಲ. ಅವ್ರ ಹೆಸರು ಹೇಳ್ಬಿಟ್ಟು ಅವ್ರಿಗೆ ತಂದಿಕ್ಕು ಅಂತ ಕೆಲಸ ಮಾಡುವಂಥದ್ದು. ಅಣ್ಣವ್ರ ಅಭಿಮಾನಿಗಳ ಹೆಸರಲ್ಲಿ ಇನ್ನೊಬ್ಬ ಫೇಸ್ಬುಕ್ ಓಪನ್ ಮಾಡ್ಕೊಳ್ಳೋದು, ವಿಷ್ಣುವರ್ಧನ್ ಅಭಿಮಾನಿಗಳು ಇವರೊಬ್ಬ ಫೇಸ್ಬುಕ್ ಓಪನ್, ದರ್ಶನ್ ಹೆಸರಲ್ಲಿ ಇನ್ನೊಬ್ರು ಓಪನ್ ಮಾಡ್ಕೊಳ್ಳೋದು. ಇವ್ರಿಗೆ ಸಂಬಂಧನೇ ಇರಲ್ಲ ಮಾಡೋದು. ಇಲ್ಲಿ ಅಭಿಮಾನಿಗಳಿಗೆ ತಂದಿಟ್ಟಂತ ತಮಾಷೆ ನೋಡುವಂಥದ್ದು ಆಯ್ತದೆ. ಇದಕ್ಕೆ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದ ಭದ್ರತೆ ಮಾಡಬೇಕು. ಸಾಮಾಜಿಕ ಜಾಲತಾಣ ಯಾವತ್ತೂ ಈ ಭದ್ರತೆ ಆಗುತ್ತೆ ಅಂದರೆ ಯಾವಾಗ ನಮ್ಮ ID ಕಾರ್ಡೆಲ್ಲ ಅಪ್ಲೋಡ್ ಆಗುತ್ತೋ ಅವತ್ತೇ ಅದು ID ಓಪನ್ ಆಗುತ್ತೆ. ಇವಾಗ ನಾವು ಯಾವುದೋ ಒಂದು ಅಕೌಂಟ್ ಓಪನ್ ಮಾಡ್ತೀವಿ, ಇವಾಗ ನಮ್ದು ಆಧಾರ್ ಕಾರ್ಡ್ ಇದ್ದರೆ ಅಕೌಂಟ್ ಓಪನ್ ಮಾಡ್ತೀವಲ್ಲ, ಆ ಥರ ಯಾಕೆ ಫೇಸ್ಬುಕ್ ನಮ್ಮ ಅಕೌಂಟ್ ಇದ್ರೆ ಓಪನ್ ಮಾಡಬಾರ್ದು? ನಮ್ಮ ಆಧಾರ್ ಕಾರ್ಡ್ ಯಾಕೆ 2 ಫೇಸ್ಬುಕ್ 3 ಫೇಕ್ ID ಯಾಕೆ ಮಾಡೋಂಗೆ ಇದು ಬಿಟ್ಕೊಟ್ಟವ್ರೆ? ಅದನ್ನು ನಮ್ಮ ಕಾನೂನು ರೀತಿ ಇವರು ಮಾಡಬೇಕು. ಅದು ನಾನು ಹೇಳೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಇದು ಮಾಡಬೇಕು. ಯಾಕಂದರೆ ಇದು ಮಾಡಿದಾಗ ಒಬ್ಬರದ್ದು ಒಂದೇ ID ಇರಬೇಕು. ಆ ID ಯಾರು ಫಾಲೋಅಪ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಯಾರೋ ಇನ್ನೊಬ್ರು ಬರ್ತಾರೆ, ನಿಮ್ಮ ಹೆಸರು ನನ್ನ ಮಾಡ್ಕೊಂಡು ನನ್ನ ಹೆಸರು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೇಡಿ. ಆ ಥರದಿಂದನೇ ಇವಾಗ ಇದು ಜಾಸ್ತಿ ನಡೀತದೆ. ಫೇಕ್ ID ನಡೀತಾ ಇರೋದ್ರಿಂದ ಎಲ್ಲ ಜಾಸ್ತಿ ಏನಾಗುತ್ತೆ, ಯಾರಿಗೂ ಒಬ್ರಿಗೊಬ್ರು ಜಗಳ ತಂದಿಕ್ಕು ಅಂತ ಕೆಲಸ ಯಾರಿಗೂ ಒಬ್ರಿಗೆ ಆಗಲ್ಲ. ಅವ್ರ ಹೆಸರಲ್ಲಿ ಇನ್ನೊಬ್ರು ಫೇಕ್ ID ಮಾಡಿಬಿಟ್ಟು ಇವರು ಇದು
ಯಾವಾಗ ಈ ಸಾಮಾಜಿಕ ಜಾಲತಾಣ ತುಂಬ ಚೀಪ್ ಆಯಿತೋ, ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡು ಎಲ್ಲ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರು, ಬರೀ ಫೇಸ್ಬುಕ್ ಜನನೇ ಜಾಸ್ತಿ ಆಗೋದು. ಈ ಹೋರಾಟಗಾರರು, ನಿಜವಾದ ಹೋರಾಟಗಾರರೆಲ್ಲ ಪಾಪ ಸೈಡ್ಗೆ ಹೊಂಟೋದ್ರು. ನಿಜವಾದ ಇವತ್ತು ಎಷ್ಟೋ ಜನ ಹೋರಾಟಗಾರರು ಅವರೇ, ನಿಜವಾದ 30 ವರ್ಷ 40 ವರ್ಷ 20 ವರ್ಷ ಹೋರಾಟ ಮಾಡ್ತಾರೆ. ಈಗ ಕೆಲವು ಜನ ಬಂದ್ಬಿಟ್ಟು ಈ ಫೇಸ್ಬುಕ್ನ ತೊಗೊಂಡು ಫೇಸ್ಬುಕ್ಕಲ್ಲಿ ಲೈವ್ ಬಿಡೋದು, ಅದು ಅದರಿಂದ ಏನಾಯ್ತಾ ಇದೆ ಅಂತ ಅವ್ರಿಗೂ ಗೊತ್ತಾಯ್ತಾ ಇಲ್ಲ. ಅದು ತಿಳ್ಕೊಬೇಕು. ಅದನ್ನು ಈ ನಮ್ಮ ಕಮಿಷನರ್ ಆಫೀಸ್ನವರಲ್ಲಿ ಆದರೆ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ತಿಳ್ಕೊಂಡು, ಸರ್ಕಾರದ ಇದ್ರ ಬಗ್ಗೆ ತಗೊಂಡು ಈ ಯಾವ ರೀತಿ ಇದನ್ನು ಮಾಡಬೇಕಂತ ಫಸ್ಟು ಈ ಸಾಮಾಜಿಕ ಜಾಲತಾಣ ಭದ್ರತೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸಾಮಾಜಿಕ ಜಾಲತಾಣದಿಂದ ಇಷ್ಟ ಆಯ್ತದೆ. ಯಾಕಂದರೆ ಯಾರೋ ಒಬ್ಬರು ಏನೋ ಒಂದು ಹಾಕಿದ್ರೆ 1000 ಕಮೆಂಟ್ಸ್ ಹಾಕ್ತಾರೆ. ಆ 1000 ಕಮೆಂಟ್ಸ್ಗೂ ನೀವು ದುಡ್ಡು ಚಾರ್ಜ್ ಮಾಡಿ ಯಾರೂ 1000 ಹಾಕಲ್ಲ. ಯಾಕಂದ್ರೆ ದುಡಿಯೋಕ್ಕೆ ಹೋಗಬೇಕು, 1000 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಅದೊಂದು ಮಾಡಿದ್ರೆ ನನಗೆ ಒಳ್ಳೇದು ಅನಿಸುತ್ತೆ. ತಿಂಗಳಿಗೆ ಒಂದೇ ಪೋಸ್ಟ್ ಹಾಕಬೇಕು, ಆ ಥರ ಆಗುತ್ತೆ. ಇಲ್ಲ ಅಂದರೆ ಪುಕ್ಸೈಟ್ ಆಗಿದ್ರೆ 50 ಪೋಸ್ಟ್ ಹಾಕೊಂಡು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಈ 350 ರೂಪಾಯಿ ನೆಟ್ ಹಾಕ್ಬಿಟ್ಟು ಬರೀ ಫೇಸ್ಬುಕ್ಕಲ್ಲಿ ಉಜ್ಕೊಂಡು ಹೋಯ್ತಾರೆ. ಈ ಮುಂದಕ್ಕೆ ಹೋಯ್ತಾ ಯಾವ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಯ್ತಲ್ಲ. ಈಗಲೇ ಆಲ್ರೆಡಿ ಅಧ್ವಾನ ಆಗ್ಬಿಟ್ಟಿದೆ. ಯಾವಾಗ ಸಾಮಾಜಿಕ ಜಾಲತಾಣ ಇದಾಯಿತೋ ಮೀಡಿಯಾನೇ ಒಂಥರ ಇದಾಗ್ಬಿಟ್ಟಿದೆ, ಸೈಡ್ ಹೋಗ್ಬಿಟ್ಟಿದೆ. ಆ ಮೀಡಿಯಾ ಮೊದಲು ಮೀಡಿಯಾ ಇದ್ದಾಗ ಒಂದು ಬೆಲೆ ಇತ್ತು. ಎಲ್ಲೋ ಒಂದು ಕಡೆ ಬಂದಾಗ ಒಂದು ಚಾನಲ್ಲು, ಒಂದು ಟಿ ವಿ, ಉದಯ್ ಟಿ ವಿ, ಆ ಟಿ ವಿ, ಈ ಟಿ ವಿ ಅಂತ ಬಂದಾಗ ಒಂದು ಹೆಸರಿತ್ತು. ಈಗೇನಾಗಿದೆ ಈ ಫೇಸ್ಬುಕ್ಕು ಇದೆಲ್ಲ ಬಂದಾಗ ಒಂಥ ಬೆಲೆ ಇಲ್ದಂಗಿದೆ. ಇದಕ್ಕೆ ನಿಜವಾಗೂ ಒಂದು ಸರ್ಕಾರ ಒಂದು ಆಲೋಚನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇವಿಷ್ಟು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಹೊನ್ನಯ್ಯ ಗೌಡ ಅವರ ಮಾತುಗಳು. ಸಮಾನತೆಯ ಹಕ್ಕು ಇರೋದೇನೋ ನಿಜ, ಒಳ್ಳೆಯದೇ. ಆದರೆ ಅದು ಅಭಿಮಾನದ ಸಾಂಸ್ಕೃತಿಕ ಕಲೆಯ ವ್ಯಾಪ್ತಿಗೆ ಬರಬಾರ್ದು ಅನ್ನುವಂಥ ಒಂದು ಕಾಳಜಿಯನ್ನು ಚೇತನ್ ಅವರ ಮಾತುಗಳಿಗೆ ವಿರೋಧವಾಗಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.